8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿ ಬರುವಂತಹ ಅಧ್ಯಾಯ 3 ಸಂಖ್ಯೆಗಳ ಕಥೆ ಇದರ ವಿವರಣೆಯನ್ನು ಕಲಿಯೋಣ. ಈ ಅಧ್ಯಾಯವು ಒಂದು ಸಣ್ಣ ಕಥೆಯ ಮೂಲಕ ಪ್ರಾರಂಭವಾಗ್ತದೆ. ಇಲ್ಲಿ ಕೊಟ್ಟಿರುವಂತಹ ಹೆಸರು ರೀಮಾಳ ಕುತೂಹಲ. ರೀಮಾ ಎನ್ನುವಂತಹ ಹುಡುಗಿಯು ಒಂದು ಹಳೆಯ ಪುಸ್ತಕವನ್ನ ಇಟ್ಕೊಂಡು ಓದ್ತಾ ಇರ್ತಾಳೆ. ಆಕೆ ಓದುತ್ತಿರುವಂತಹ ಸಂದರ್ಭದಲ್ಲಿ ಆ ಪುಸ್ತಕದ ಒಳಗಿನಿಂದ ಒಂದು ಕಾಗದದ ತುಂಡು ಜಾರಿಕೊಂಡು ಕೆಳಗೆ ಬೀಳ್ತದೆ. ಆಗ ರೀಮಾಳು ಅದನ್ನ ತೆಗೆದುಕೊಂಡು ದಿಟ್ಟಿಸಿ ನೋಡ್ತಾಳೆ. ಅದನ್ನ ನೋಡಿದಂತ ರೀಮಾಳಿಗೆ ತುಂಬಾ ಆಶ್ಚರ್ಯವಾಗ್ತದೆ. ಯಾಕೆಂದ್ರೆ ಅದರಲ್ಲಿ ಆಕೆ ಬೇರೆ ಬೇರೆ ರೀತಿಯ ಚಿಹ್ನೆಗಳನ್ನ ಕಾಣ್ತಾಳೆ. ಆದ್ರಿಂದ ಅವಳು ಆ ಕಾಗದದ ತುಂಡನ್ನ ತೆಗೆದುಕೊಂಡು ಹೋಗಿ ತನ್ನ ತಂದೆಗೆ ಕೊಡ್ತಾಳೆ. ಆಗ ಆಕೆಯ ತಂದೆಯು ಅದನ್ನ ನೋಡಿ ಮುಗುಳ್ನಕ್ಕು ಆ ಚಿಹ್ನೆಗಳ ಹಿಂದೆ ಇರುವಂತಹ ರಹಸ್ಯವನ್ನ ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಹೇಳ್ತಾರೆ, 4000 ವರ್ಷಗಳ ಹಿಂದೆ ಮೆಸೊಪೊಟೇಮಿಯಾ ಎನ್ನುವಂತಹ ಪ್ರದೇಶದಲ್ಲಿ ನಾಗರಿಕತೆಯು ಪ್ರವರ್ಧಮಾನಕ್ಕೆ ಬಂದಿರ್ತದೆ. ಆಗ ಅಲ್ಲಿರುವಂತಹ ನಾಗರಿಕರು ಜನಗಳು ಎಣಿಕೆಯನ್ನ ಮಾಡಲಿಕ್ಕೆ ಅಥವಾ ಯಾವುದೇ ಕೆಲಸವನ್ನ ಮಾಡುವಾಗ ಸರಕುಗಳ ವಿನಿಮಯ ಮಾಡಲಿಕ್ಕೋಸ್ಕರ ಈ ರೀತಿಯ ಚಿಹ್ನೆಗಳನ್ನ ಉಪಯೋಗಿಸ್ತಾ ಇದ್ರು ಅಂತ ಹೇಳಿ ಆಕೆಯ ತಂದೆಯು ಆಕೆಗೆ ವಿವರಿಸಲಿಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿದಂತಹ ರೀಮಾಳ ಕುತೂಹಲವು ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಆಗ ಆಕೆಯ ತಲೆಯಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಆಕೆ ಆಲೋಚನೆ ಮಾಡ್ತಾಳೆ, ಅವರಿಗೆ ಈ ಎಣಿಕೆಯ ಅವಶ್ಯಕತೆ ಏನಿತ್ತು, ಯಾತಕ್ಕಾಗಿ ಅವರು ಈ ರೀತಿಯ ಚಿಹ್ನೆಗಳನ್ನು ಉಪಯೋಗಿಸ್ತಾ ಇದ್ರು, ಅದೇ ರೀತಿ ನಾವು ಈಗ ಉಪಯೋಗಿಸುವಂತಹ ಸಂಖ್ಯೆಗಳು ಏನಿದೆ 1, 2, 3 ಆ ಸಂಖ್ಯೆಗಳನ್ನ ಅವರು ಉಪಯೋಗಿಸಿರ್ಬೋದೇ, ಅಥವಾ ಆ ಜನಗಳು ಯಾವಾಗಿನಿಂದ ಎಣಿಕೆಯನ್ನ ಮಾಡ್ತಾ ಇದ್ರು, ಹಾಗೆ ಆ ಜನಗಳು ಯಾವಾಗಿನಿಂದ ನಮಗೆ ಗೊತ್ತಿರುವಂತಹ ಈ ಆಧುನಿಕ ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇದ್ರು. ಇದೆಲ್ಲ ಪ್ರಶ್ನೆಗಳು ಆಕೆಯ ತಲೆಯಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅವಳ ಕುತೂಹಲವನ್ನ ಗ್ರಹಿಸಿದಂತಹ ಅವಳ ತಂದೆಯು ಈ ಸಂಖ್ಯೆಗಳು ಅಥವಾ ಚಿಹ್ನೆಗಳ ವಿಕಸನ ಹೇಗೆ ಆಯಿತು, ಹಾಗೆ ಸಂಖ್ಯೆಗಳು ಹೇಗೆ ಉದ್ಭವಗೊಂಡವು, ಇದೆಲ್ಲವನ್ನ ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಕತೆ ಪ್ರಾರಂಭವಾಗುವಂಥದ್ದು ಶಿಲಾಯುಗದ ಸಮಯದಲ್ಲಿ. ಶಿಲಾಯುಗದ ಸಮಯದಲ್ಲಿ ಇದ್ದಂತಹ ಜನಗಳಿಗೆ ತಮ್ಮ ಬಳಿ ಇರುವಂತಹ ಆಹಾರದ ಪ್ರಮಾಣ, ಎಷ್ಟು ಆಹಾರ ಇದೆ ತಮ್ಮ ಬಳಿ, ಹಾಗೆ ತಮ್ಮ ಬಳಿ ಎಷ್ಟು ಜಾನುವಾರುಗಳಿವೆ, ಎಷ್ಟು ಪ್ರಾಣಿಗಳಿವೆ, ಹಾಗೆ ಯಾವುದಾದ್ರೂ ಒಂದು ಸರಕನ್ನ ಬೇರೆಯವರಿಗೆ ಕೊಡಬೇಕಾದ್ರೆ ಹೇಗೆ ವಿನಿಮಯ ಮಾಡಿಕೊಳ್ಬೇಕು, ಎಷ್ಟು ಸರಕನ್ನ ಕೊಟ್ಟಿದ್ದೇವೆ, ಅದೇ ರೀತಿ ಕೆಲವೊಂದು ಆಚರಣೆಗಳು, ಈಗ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಋತುಗಳು, ತಿಂಗಳುಗಳನ್ನ ನೆನಪಿಡಬೇಕಾದ್ರೆ ಎಷ್ಟು ತಿಂಗಳು ನಡೀತಾ ಇದೆ, ಅಥವಾ ಯಾವ ಅಮಾವಾಸ್ಯೆ ತಿಂಗಳಲ್ಲಿ ಇದೆ, ಯಾವ ಹುಣ್ಣಿಮೆ ಯಾವ ತಿಂಗಳಲ್ಲಿ ಇದೆ, ಇದೆಲ್ಲವನ್ನ ಲೆಕ್ಕಾಚಾರ ಮಾಡಬೇಕು ಅಂತಾದ್ರೆ ಅಲ್ಲಿ ಇರುವಂತಹ ಜನಗಳು ಈ ರೀತಿಯ ಚಿಹ್ನೆಗಳನ್ನ ಉಪಯೋಗಿಸ್ತಾ ಇದ್ರು ಶಿಲಾಯುಗದ ಸಂದರ್ಭದಲ್ಲಿ. ಅದರ ನಂತರ ಯಜುರ್ವೇದ ಸಂಹಿತೆ ಎನ್ನುವಂತಹ ಪ್ರಾಚೀನ ಭಾರತೀಯ ಗ್ರಂಥ ಏನಿದೆ, ಅದರಲ್ಲಿ 10ರ ಘಾತಗಳ ಆಧಾರದ ಮೇಲೆ ಸಂಖ್ಯೆಗಳ ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ 1 ಅಂತ ಹೇಳಿದ್ರೆ ಅದಕ್ಕೆ ಏಕ ಅಂತ ಹೇಳ್ತಾರೆ, 10 ಅಂತ ಹೇಳಿದ್ರೆ ದಶ, 100 ಶತ, 1000 ಸಹಸ್ರ, 10,000 ಆಯುತ. ಈ ರೀತಿಯಲ್ಲಿ ಒಂದೊಂದು ಸಂಖ್ಯೆಗೆ ಬೇರೆ ಬೇರೆ ಹೆಸರುಗಳನ್ನ ನೀವು ಯಜುರ್ವೇದ ಸಂಹಿತೆ ಎನ್ನುವಂತಹ ಪ್ರಾಚೀನ ಭಾರತದ ಗ್ರಂಥದಲ್ಲಿ ಕಾಣಬಹುದು. ಅಂದ್ರೆ ಆವಾಗಿನಿಂದ ಕೂಡ ಈ ಲೆಕ್ಕಾಚಾರ, ಸಂಖ್ಯೆಗಳ ವಿಕಸನ ಆಗ್ತಾ ಇತ್ತು ಭಾರತದಲ್ಲಿ ಅಂತ ಅರ್ಥ. ಅದರ ನಂತರ
ಸುಮಾರು 2000 ವರ್ಷಗಳ ಹಿಂದೆ 0ಯಿಂದ ಹಿಡಿದು 9ರವರೆಗಿನ ಸಂಖ್ಯೆಗಳ ವಿಕಸನ ಆಯಿತು. ಇದನ್ನ ನೀವು ಬಕ್ಷಾಲಿ ಹಸ್ತಪ್ರತಿ ಎನ್ನುವಂತಹ ಪುಸ್ತಕದಲ್ಲಿ ಇದರ ವಿವರಣೆಯನ್ನ ಕಾಣಬಹುದು. ಈ 0ಯಿಂದ 9ರವರೆಗಿನ ಅಂಕೆಗಳು ಹೇಗೆ ವಿಕಸನಗೊಂಡಿದ್ದವು, ಹಾಗೆ ಅದನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಾಯಿತು, ಯಾರು ಕಂಡುಹಿಡಿದರು, ಇದೆಲ್ಲದರ ವಿವರಣೆಯನ್ನ ನೀವು ಬಕ್ಷಾಲಿ ಹಸ್ತಪ್ರತಿ ಎನ್ನುವಂತಹ ಪುಸ್ತಕದಲ್ಲಿ ಕಾಣಬಹುದು. ಈ 0ಯಿಂದ 9ರವರೆಗಿನ ಸಂಖ್ಯೆಗಳನ್ನ ಭಾರತದ ಗಣಿತಜ್ಞ ಆಗಿರುವಂತಹ ಆರ್ಯಭಟ ಎನ್ನುವವರು 499 ಸಿಯಲ್ಲಿ ಕಂಡುಹಿಡಿದಿದ್ದಾರೆ. ಅಲ್ಲಿ 10 ಚಿಹ್ನೆಗಳ ವ್ಯವಸ್ಥೆಯೊಂದಿಗೆ ನಾವು ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಲೆಕ್ಕಾಚಾರಗಳನ್ನ ಮಾಡಬಹುದು ಅಂತ ಹೇಳಿ ಆರ್ಯಭಟ ಎನ್ನುವವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಅದರ ನಂತರ 800 ಸಿಯ ಹೊತ್ತಿಗೆ ಈ ಭಾರತದಲ್ಲಿ ಅಭಿವೃದ್ಧಿ ಪಡಿಸಿದಂತಹ ಸಂಖ್ಯಾ ಪದ್ಧತಿ ಏನಿದೆ, ವೈಜ್ಞಾನಿಕ ಲೆಕ್ಕಾಚಾರದ 10 ಚಿಹ್ನೆಗಳ ವ್ಯವಸ್ಥೆ ಏನಿದೆ, ಇದು ಅರಬ್ ದೇಶಕ್ಕೆ ಕೂಡ ಹರಡಿತ್ತು 800 ಸಿಯ ಹೊತ್ತಿಗೆ. ಅರಬ್ ದೇಶದಲ್ಲಿರುವಂತಹ ಮಹಾನ್ ಪರ್ಷಿಯನ್ ಗಣಿತಜ್ಞ ಆಗಿರುವಂತಹ ಆಲ್ ಖ್ವಾರಿಜ್ಮಿ, ಅದೇ ರೀತಿ ಪ್ರಸಿದ್ಧ ತತ್ವಜ್ಞಾನಿ ಆಗಿರುವಂತಹ ಆಲ್ ಕಿಂಡಿ, ಇವರು ತಮ್ಮ ಪುಸ್ತಕದಲ್ಲಿ ಈ 10 ಚಿಹ್ನೆಗಳ ವೈಜ್ಞಾನಿಕ ಲೆಕ್ಕಾಚಾರದ ವ್ಯವಸ್ಥೆಯ ವಿವರಣೆಯನ್ನ ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಅವರ ಪುಸ್ತಕದ ಹೆಸರು ಆಲ್ ಖ್ವಾರಿಜ್ಮಿ, ಇವರ ಪುಸ್ತಕದ ಹೆಸರು ಆನ್ ದಿ ಕ್ಯಾಲ್ಕುಲೇಷನ್ ವಿತ್ ಹಿಂದೂ ನ್ಯೂಮರಲ್ಸ್. ಹಾಗೆ ಆಲ್ ಕಿಂಡಿ ಇವರು ತಮ್ಮ ಕೃತಿಯಲ್ಲಿ ಆನ್ ದಿ ಯೂಸ್ ಆಫ್ ದಿ ಹಿಂದೂ ನ್ಯೂಮರಲ್ಸ್ ಅಂತ ಹೇಳಿ ಈ ಭಾರತದಲ್ಲಿ ಕಂಡು ಅಭಿವೃದ್ಧಿ ಪಡಿಸಲಾಗಿರುವಂತಹ ಈ 10 ಚಿಹ್ನೆಗಳ ವ್ಯವಸ್ಥೆಯ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಅಲ್ಲಿ ಅದನ್ನು ಅವರು ಅರಬ್ ದೇಶದಲ್ಲಿ ಹಿಂದೂ ನ್ಯೂಮರಲ್ಸ್ ಎನ್ನುವಂತ ಹೆಸರಿನ ಮೂಲಕ ಅದನ್ನ ಜನಪ್ರಿಯಗೊಳಿಸ್ತಾರೆ. ಅದರ ನಂತರ 1100 ಸಿಯ ಹೊತ್ತಿಗೆ ಈ ಹಿಂದೂ ಅಂಕೆಗಳು ಯುರೋಪ್ ದೇಶದ ಹಾಗೆ ಆಫ್ರಿಕಾ ದೇಶದಂತಹ ಕೆಲವು ಭಾಗಗಳಲ್ಲಿ ಕೂಡ ಇದರ ಬಗ್ಗೆ ಕೆಲವೊಂದು ವಿಚಾರಗಳು ತಿಳುವಳಿಕೆಗೆ ಬರ್ತದೆ ಜನರಿಗೆ. ಆದರೆ ಆ 1200 ಸಿ ಸುಮಾರಿಗೆ ಯುರೋಪಿನ ಜನಗಳು ಅವರು ತಮ್ಮದೇ ಆಗಿರುವಂತಹ ರೋಮನ್ ಪದ್ಧತಿಯನ್ನ ಅಳವಡಿಸಿ ಇರ್ತಾರೆ. ರೋಮನ್ ಪದ್ಧತಿ ಅಂತ ಹೇಳಿದ್ರೆ ನಾವೀಗ 1 ಅಂತ ಹೇಳಿದ್ರೆ ಈ ರೀತಿ ಬರೀತೇವೆ, ಅಥವಾ 2 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರೀತೇವೆ, 3 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರೀತೇವೆ, 4 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರೀತೇವೆ. ಇದು ರೋಮನ್ ಸಂಖ್ಯೆಗಳು. ಈ ರೋಮನ್ ಸಂಖ್ಯೆಗಳನ್ನ ಯುರೋಪಿಯನ್ನರು ಯೂಸ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ಅವರು ಈ ಭಾರತದಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವಂತಹ ಈ ಲೆಕ್ಕಾಚಾರದ ಪದ್ಧತಿಯನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇಟಾಲಿಯನ್ ಗಣಿತಜ್ಞ ಆಗಿರುವಂತಹ ಫಿಬೋನಾಚಿ ಎನ್ನುವವರು ಇದರ ಉಪಯೋಗ ಏನು, ಹಾಗೆ ಇದನ್ನ ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು, ಇದರೆಲ್ಲದರ ವಿವರಣೆಯನ್ನ ಯುರೋಪಿಯನ್ನರಿಗೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಯುರೋಪಿಯನ್ನರು ಕೂಡ ಈ ಅರಬ್ ದೇಶದಿಂದ ಈ ಹಿಂದೂ ನ್ಯೂಮರಲ್ಸ್ ಪದ್ಧತಿ ಏನಿದೆ ಅದನ್ನು ತಮ್ಮ ದೇಶದಲ್ಲಿ ಕೂಡ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ 17ನೇ ಶತಮಾನದ ಹೊತ್ತಿಗೆ ಅವರು ಕೂಡ ಅವರ ದೇಶದಲ್ಲಿ ಅದನ್ನ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ಅವರು ಉಪಯೋಗಿಸುವಂತಹ ಈ ರೋಮನ್ ಪದ್ಧತಿ ಏನಿದೆ ಇದನ್ನ ಹೆಚ್ಚಿನ ಎಣಿಕೆಗೆ ಉಪಯೋಗ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ಅವರಿಗೆ ಕೂಡ ಈ ಭಾರತದಲ್ಲಿ ಉಪಯೋಗಿಸಲ್ಪಡ್ತಾ ಇರುವಂತಹ ಈ ಪದ್ಧತಿಯು ತುಂಬಾ ಈಸಿ ಆಗಿದೆ ಅಂತ ಅನಿಸಿ ಅವರು ಕೂಡ ಅದನ್ನ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಅಲ್ಲಿಂದ ಈ ಸಂಖ್ಯಾ ಪದ್ಧತಿಯು ಪ್ರಪಂಚದ ಬೇರೆ ಬೇರೆ ಖಂಡಗಳಿಗೆ ಹರಡ್ತಾ ಪ್ರಪಂಚದ ಎಲ್ಲಾ ಕಡೆಯಲ್ಲೂ ಕೂಡ ಇದು ಉಪಯೋಗಿಸಲಿಕ್ಕೆ ಪಡ್ತದೆ. ಯುರೋಪಿಯನ್ ವಿದ್ವಾಂಸರು ಈ ಭಾರತೀಯ ಅಂಕೆಗಳನ್ನ ಅರಬ್ ದೇಶದಿಂದ ಕಲ್ತಿರ್ತಾರೆ. ಹಾಗಾಗಿ ಅವರು ಅದನ್ನ ಅರಬಿಕ್ ಅಂಕೆಗಳು ಅಂತ ಹೇಳಿ ತಮ್ಮ ದೇಶದಲ್ಲಿ ಕರೀತಾರೆ. ಹಾಗೆ
ಅರಬ್ ದೇಶದಲ್ಲಿರುವಂತ ಆಲ್ಖವಾರಿಜ್ಮಿ ಹಾಗೆ ಆಲ್ಕಿಂಡಿ ಅಂತವರು ಇದನ್ನ ಭಾರತದಿಂದ ಕಲ್ತಿರ್ತಾರೆ. ಹಾಗಾಗಿ ಅವರ ದೇಶದಲ್ಲಿ ಹಿಂದೂ ಅಂಕಿಗಳು ಅಂತ ಕರೀತಾರೆ. ಹಾಗೆ ಭಾರತದಲ್ಲಿ ನಾವಿದನ್ನ ಭಾರತೀಯ ಅಂಕಿಗಳು ಅಂತ ಕರೀತೇವೆ. ಸೊ ಈ 0ಯಿಂದ 9ರವರೆಗಿನ ಈ ಸಂಖ್ಯಾ ಪದ್ಧತಿಯ ವ್ಯವಸ್ಥೆ ಏನಿದೆ ಇದನ್ನ ನಾವು ಭಾರತೀಯ ಅಂಕಿಗಳು, ಹಿಂದೂ ಅಂಕಿಗಳು ಅಥವಾ ಅರಬಿಕ್ ಅಂಕಿಗಳು ಅಂತ ಕೂಡ ಕರೀಬಹುದು. ಈ ಅರಬಿಕ್ ಅಂಕಿಗಳು ಅಂತ ಹೇಳಿ ಯುರೋಪಿಯನ್ ದೇಶದಲ್ಲಿ ಕರೀತಾ ಇದ್ರು. ಹಾಗೆ ಹಿಂದೂ ಅಂಕಿಗಳು ಅಂತ ಹೇಳಿ ಅರಬ್ ದೇಶದ ವಿದ್ವಾಂಸರು ಕರೀತಾ ಇದ್ರು. ಹಾಗೆ ಭಾರತ ದೇಶದಲ್ಲಿ ಇದನ್ನ ಭಾರತೀಯ ಅಂಕಿಗಳು ಅಂತ ಹೇಳಿ ನಾವು ಕರಿತೇವೆ. ಸೊ ಇದರಲ್ಲಿ 0ಯಿಂದ ಹಿಡಿದು 9ರವರೆಗಿನ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಈ ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಕಂಡುಹಿಡಿತಾರೆ. 0, 1, 2, 3, 4, 5, 6, 7, 8, 9 ಈ ರೀತಿಯಲ್ಲಿ. ಹಾಗೆ ಸಮಯ ಹೋಗ್ತಾ ಇದ್ದಾಗೆ ಇದರಲ್ಲಿ ನೀವು ವಿಕಸನವನ್ನ ಕಾಣಬಹುದು. ಈ ರೀತಿಯಲ್ಲಿ ಇದು ವಿಕಸನಗೊಂಡು ಕೊನೆಗೆ ಇದು 16ನೇ ಶತಮಾನದಲ್ಲಿ 1, 2, 3, 4 ಈಗ ನಾವು ಏನು ಉಪಯೋಗಿಸ್ತಾ ಇದ್ದೇವೆ ಆ ರೀತಿಯ ಸಂಖ್ಯೆಗಳು ಚಲಾವಣೆಗೆ ಬರ್ತದೆ.